ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಒಂದು 4-5 ದಿವಸ ಆಯಿತು ಸ್ನೇಹಿತರೆ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಅದರಲ್ಲೂ ಈ ಒಂದು ಉಷಾ 550 ಈ ಮಿಷನ್ ಬಗ್ಗೆ ತುಂಬಾ ಒಂದು ಕಮೆಂಟ್ಸನ್ನು ಕೇಳ್ತಾ ಇದ್ದೀರಾ. ಮಿಷನ್ ಹೇಗೆ ಬರ್ತಾ ಇದೆ, ಏನು, ಆಮೇಲೆ ಇದರ ಕಾಸ್ಟ್ ಎಷ್ಟು, ಏನು ಅಂತೆಲ್ಲ ಕೇಳ್ತಾ ಇದ್ದೀರಾ. ನನಗೆ ಗೊತ್ತಿರುವ ಮಾಹಿತಿಯನ್ನು ಆದಷ್ಟು ಸಹ ನಾನು ರಿಪ್ಲೈನ ಮಾಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿರುವಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ಹೊಸದಾಗಿ ತಗೊಳ್ತಾ ಇದ್ದೀವಿ ಅನ್ನೋವಂಥವರಿಗೆ, ತಗೊಂಡಿರುವಂಥವರಿಗೆ ಒಂದು ಯೂಸ್ಫುಲ್ ಆಗಿರುವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಏನು ಅಂದರೆ ಈ ಒಂದು ಮಿಷನಲ್ಲಿ ಇದು ಕಸ್ಟಮರ್ ಕೊಟ್ಟಿರುವಂತಹ ಒಂದು ಬ್ಲೌಸ್ ಇದನ್ನ ವರ್ಕಿಗೆ ನಾನು ಹಾಕಿದ್ದೆ. ಏನಾಯಿತು ಅಂದರೆ ಇದಕ್ಕಿದ್ದಾಗೆ ಕರೆಂಟ್ ಹೋಯ್ತು, ಪವರ್ ಆಫ್ ಆಯಿತು ಅಂತ ಏನು ಹೇಳ್ತೀವಿ ನೋಡಿ, ಅದು ನೋಡಿ ತೋರಿಸ್ತಾ ಇದ್ದೀನಿ ನಾನು. ಡಿಸೈನು ಇಲ್ಲಿನೋ ಕಂಪ್ಲೀಟ್ ಆಗಿಲ್ಲ, ಇಲ್ಲಿಗೆ ಅದು ನಿಂತು ಬಿಟ್ಟಿದೆ ನೀಡಲ್ ಬಾರು. ಅಂದರೆ ಕರೆಂಟ್ ಹೋಯ್ತು. ಈ ರೀತಿ ಕರೆಂಟ್ ಹೋದಾಗ ಏನಾಗುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಈ ರೀತಿ ಆಗ್ತಾ ಇರುತ್ತೆ ಇಮಿಡಿಯೇಟ್ಲಿ, ಇದಕ್ಕಿದ್ದಾಗೆ ಕರೆಂಟ್ ಹೋಯ್ತಪ್ಪ ಅಂದಾಗ. ಅದು ಡಿಸೈನು ಎಲ್ಲಿ ಕರೆಂಟ್ ಬಂದಮೇಲೆ ಎಲ್ಲಿ ನಿಂತಿರುತ್ತೋ ಅಲ್ಲಿಗೆ ಬಂದರೆ ಪರವಾಗಿಲ್ಲ. ಆದರೆ ಅಂದರೆ ಒಂದೊಂದು ಸಾರಿ ಸ್ಕಿಪ್ ಆಗುತ್ತೆ ಡಿಸೈನ್, ಅಂದರೆ ನೀಡಲ್ ಬಾರ್ ಸ್ಕಿಪ್ ಆಗುತ್ತೆ. ಈ ರೀತಿ ನನಗೆ ಪದೇ ಪದೇ ಆಗ್ತಾ ಇರುತ್ತೆ. ಈ ರೀತಿ ಆದಾಗ ಹೇಗೆ ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನೋಡಿ ತೋರಿಸ್ತಾ ಇದ್ದೀನಿ. ಅದು ಇಲ್ಲಿ ಫಸ್ಟ್ ಎಂಡಲ್ಲಿ ಇರೋದಂದರೆ ಪವರ್ ಎಲ್ಲಿ ಕಟ್ಟಾದಾಗ ಇರುವಂಥ ನೀಡಲ್ ಬಾರು ಹಿಂದ್ಗಡೆ ಬರುತ್ತೆ, ಕೌಂಟ್ಸ್ ಹಿಂದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು 10 ಫ್ಲವರ್ ಆಗಿದೆ ಅಂದರೆ ನೋಡಿ, ಇಲ್ಲೇ ಅದು ಬಂದು ಮತ್ತೆ ನಿಲ್ಲಬೇಕು ನಾವು ಪವರ್ ಆನ್ ಮಾಡಿದಾಗ. ಆದರೆ ಅದು ಇಲ್ಲಿ ಬರೋದಿಲ್ಲ. ಅದೇನಾಗುತ್ತೆ ಅಂದರೆ ಫುಲ್ಲಿ ಹಿಂದ್ಗಡೆ ಬರುತ್ತೆ. ಒಂದು 5ನೇ ಫ್ಲವರಿಗೋ ಅಥವಾ 10ನೇ ಫ್ಲವರಿಗೋ ಈ ರೀತಿ ಹಿಂದಕ್ಕೆ ಸ್ಕಿಪ್ ಆಗಿ ಹೋಗುತ್ತೆ. ಈ ಥರ ಆದಾಗ ನಾವು ಸುಲಭವಾಗಿ ಸಾಲ್ವ್ ಮಾಡ್ಕೋಬೋದು. ಇದನ್ನು ಯಾರೂ ಸಹ ಹೇಳೋದಿಲ್ಲ, ಡೆಮೋಗೆ ಬಂದಿರೋರು ಸಹ ಹೇಳೋದಿಲ್ಲ. ಆಮೇಲೆ ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು ಸರಿಯಾಗಿ ಅವರು ರೆಸ್ಪಾನ್ಸ್ ಮಾಡೋದಿಲ್ಲ. ನನಗೂ ಈ ರೀತಿ ಆಗಿದೆ, ಹಾಗಾಗ್ಬಿಟ್ಟು ನಾನಂತೂ ಈಗ ಅವ್ರನ್ನ ಕೇಳೋದನ್ನೇ ಬಿಟ್ಬಿಡ್ತೀನಿ, ಫೋನೇ ಮಾಡೋದಿಲ್ಲ. ನಾನು ನೀವು ಒಂದು 2 ಸರಿ ಫೋನ್ ಮಾಡಿದಾಗ ಹೌದಾ ಹೇಳ್ತೀವಿ ನೋಡ್ತೀವಿ ಅಂತಾರೆ, ಸರಿಯಾಗಿ ಏನು ಸಹ ಹೇಳೋದಿಲ್ಲ. ಹಾಗಾಗಿಬಿಟ್ಟು ನಾವೇ ಇದನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತದೆ. ತುಂಬ ಸುಲಭವಾಗಿ ನಾವು ಈ ರೀತಿಯಲ್ಲಿ ಪವರ್ ಹೋಗಿ ಬಂದಮೇಲೆ ನಾವು ಈ ರೀತಿಯಾಗಿ ಒಂದು ಸಾಲವನ್ನು ಮಾಡ್ಕೋಬಹುದು. ಏನು ಅಂದರೆ ಈ ರೀತಿ ಏನಾದರೂ ಆಯ್ತಪ್ಪ ಅಂದಾಗ ನಾವು ಪ್ಲಸ್ಸು ಮತ್ತು ಮೈನಸ್ಸು, ಅಂದರೆ ಸ್ಟಿಚಸ್ ಕೌಂಟ್ಸ್ ಮಾಡೋದಿರುತ್ತೆ, ಪ್ಲಸ್ಸು ಮೈನಸ್ಸು. ಅದನ್ನು ನಾವು ಪ್ಲಸ್ ಮಾಡಿಕೊಂಡು ಎಷ್ಟನೇ ಸ್ಟಿಚ್ಚಿಗೆ, ಅಂದರೆ ಎಷ್ಟನೇ ಒಂದು ಡಿಸೈನಿಗಿದೆ, ಅದು ಯಾವ ಡಿಸೈನ್ ಹತ್ರ ಇದೆ ಸರಿಯಾಗಿ ಅಲ್ಲಿಗೆ ತೊಗೊಂಡು ಬಂದುಬಿಟ್ಟು ಆ ನೀಡಲ್ ಬಾರ್ನ ಮತ್ತೆ ಮಿಷನನ್ನು ಅಂದರೆ ಓಕೆ ಕೊಟ್ಟರೆ, ಆನ್ ಮಾಡಿದರೆ ಮತ್ತು ಅಲ್ಲಿಂದಲೇ ಒಂದು ಡಿಸೈನು ಬರುತ್ತೆ ಅಂತಲೇ ಹೇಳ್ಬೋದು. ಸುಲಭವಾಗಿ ನಾವು ಸಾಲ್ವ್ ಮಾಡ್ಕೋಬೋದು. ಫಸ್ಟೆಲ್ಲ ಇದೆಲ್ಲ ನನಗೆ ಗೊತ್ತಿರಲಿಲ್ಲ, ಹಾಗಾಗ್ಬಿಟ್ಟು ತುಂಬಾ ಮಿಸ್ಟೇಕ್ಗಳನ್ನು ಮಾಡಿದ್ದೆ ನಾನು. ಈ ರೀತಿ ಆದಾಗ ಏನು ಮಾಡೋದಪ್ಪ, ಹೇಗೆ ಸಾಲ್ವ್ ಮಾಡ್ಕೊ ಅನ್ನೋದು ಅಂತಲೂ ಸಹ ನನಗೆ ಒಂದು ಚಿಂತೆನೇ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಏಕೆಂದರೆ ನಾವೊಂದು ಕಸ್ಟಮರ್ ಬ್ಲೌಸನ್ನು ಹಾಕಿದಾಗ ಈ ರೀತಿಯೆಲ್ಲ ಮಿಸ್ಟೇಕ್ ಆಗಿ ನಾವು ಅದನ್ನ ಚೆನ್ನಾಗಿ ಮಾಡಿಕೊಡದೇ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು ಸಾರಿ ಅವ್ರು ಕೊಡೋದೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿಬಿಟ್ಟು ನಾವು ಕಸ್ಟಮರ್ ಬ್ಲೌಸನ್ನು ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರೆ ಅವ್ರು ಇನ್ನೊಂದು ಸಾರಿ ಬರ್ತಾರಲ್ವ. ಹಾಗಾಗಿಬಿಟ್ಟು ಈ ರೀತಿ ಏನಾದರೂ ಮಿಸ್ಟೇಕ್ ಆದರೆ ಸುಲಭವಾಗಿಯೇ ಸಾಲ್ವ್ ಮಾಡ್ಕೋಬೋದು. ಹೊಸದಾಗಿ ತೊಗೊಳ್ತಾ ಇರೋವಂಥವ್ರಾಗಿರ್ಬೋದು ಅಥವಾ ತೊಗೊಂಡಿರೋವಂಥವ್ರಿಗೆ ಒಂದು ಯೂಸ್ ಆಗುತ್ತೆ ಇದು. ಇನ್ನೂ ಒಂದು ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಥ್ರೆಡ್ ಕಟ್ಟಾರ್ ಇರುತ್ತೆ. ಆ ಒಂದು ಥ್ರೆಡ್ ಕಟ್ಟಾರು 3 ಸಾರಿ ಬಂದಾಗಲೂ ಸಹ ಥ್ರೆಡ್ ಕಟ್ ಆಗಲಿಲ್ಲ ಅಂದಾಗ ಅದು ಏನಾಗುತ್ತೆ, ಸ್ಟ್ರಕ್ ಆಗಿಬಿಡುತ್ತೆ. ಸ್ಟ್ರಕ್ ಆದಾಗ ಅದೇ ಒಂದು ಇನ್ಸ್ಟ್ರಕ್ಷನ್ನ ಕೊಡುತ್ತೆ. ಏನು ಅಂದರೆ ಪವರ್ ಆನ್ ಮಾಡಿ ಮತ್ತು ಅಗೇನ್ ಆಫ್ ಮಾಡಿ ಆನ್ ಮಾಡಿ ಅಂತ. ಈ ರೀತಿ ಆದಾಗ ನಾವು ಏನು ಮಾಡಬೇಕು ಅಂದರೆ ಒಂದು ಪೆನ್ನು ಎಕ್ಸೈಜು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರಬೇಕು ಅಂತಲೇ ಹೇಳ್ತೀನಿ. ಏಕೆ ಅಂದರೆ ಎಷ್ಟನೇ ನಂಬರಿನ ಒಂದು ಡಿಸೈನ್ ತೊಗೊಂಡಿದ್ದೀವಿ, ಆಮೇಲೆ ಎಷ್ಟು ಕರ್ವ್ ಮಾಡಿದ್ದೀವಿ, ಎಷ್ಟು ಮೈನಸ್ ಮಾಡಿದ್ದೀವಿ ಅನ್ನೋದನ್ನ ನಾವು ಬರ್ಕೋಬೇಕು. ಇಲ್ಲಾಂದರೆ ಡಿಸೈನ್ಗಳು ಸರಿಯಾಗಿ ಬರೋದಿಲ್ಲ. ಅಂದರೆ ಯಾಕೆ ಅಂದರೆ ನಾವು ಲೆಫ್ಟ್ ಪಾರ್ಟು ಫ್ರಂಟ್ ಪಾರ್ಟನ್ನು ಜಾಯಿಂಟ್ ಮಾಡಬೇಕಾದ್ರೆ ಎರಡೂ ಸಹ ಒಂದೇ ಥರ ಮಾಡಬೇಕಾಗಿರುತ್ತೆ. ಏನಾದರೂ ನಾವು ಮರೆತುಬಿಟ್ಟು ಮಿಸ್ ಆಗಿ ಏನಾದರೂ ಮಾಡಿದಾಗ ಡಿಸೈನ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ಬರ್ಕೊಂಡು ಮಾಡೋದು ಉತ್ತಮ. ಇನ್ನು ಈ ರೀತಿ ಏನಾದರೂ ಎಷ್ಟನೇ ಒಂದು ಸ್ಟಿಚಸ್ ಕೌಂಟಲ್ಲಿದೆ ಅನ್ನೋದನ್ನು ನಾವು ಅದನ್ನು ಸಹ ಬರ್ಕೊಂಡು ಮತ್ತೆ ಆಫ್ ಮಾಡಿ ಆನ್ ಮಾಡಿ
ಮಾಡಿದಾಗಲೂ ಸಹ ಹಿಂದಕ್ಕೆ ಹೋಗುತ್ತೆ ಅದು ನೀಡಲ್ ಬಾರು. ಆಗ ನಾವು ಅದು ಎಷ್ಟನೇ ಹೊಲಿಗೆ ಕೌಂಟ್ ಇದೆಯೋ ಸರಿಯಾಗಿ ಅಲ್ಲಿಗೆ ಒಂದು ಪ್ಲಸ್ ಮಾಡಿಕೊಂಡು ತೊಗೊಂಡು ಬಂದು ಮತ್ತೆ ಆನ್ ಮಾಡಿದರೆ ಸೊ ಡಿಸೈನು ಕಂಪ್ಲೀಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು 2 ಥರ ಮಿಸ್ಟೇಕ್ ಆಗ್ತಾ ಇರ್ತವೆ ನನ್ನ ಮಿಷನಲ್ಲಿ ಆಗಾಗ. ಬೇರೆಯವ್ರ ಮಿಷನ್ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನನಗೆ ಗೊತ್ತಿರುವಂಥ ಮಾಹಿತಿನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆ ಏನಾದ್ರೂ ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಕೇಳಿ. ತುಂಬ ಜನ ಮಿಷನ್ ಬಗ್ಗೆ ಕಮೆಂಟನ್ನು ಕೇಳ್ತಾ ಇದ್ದೀರಾ. ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ರಿಪ್ಲೈ ಮಾಡಿದ್ದೀನಿ. ನಾನು ಆದಷ್ಟುನು ನನಗೆ ಗೊತ್ತಿರುವಂತನೇ ನಾನು ರಿಪ್ಲೈ ಮಾಡ್ತೀನಿ. ಏಕೆಂದರೆ ನಾನಿನ್ನು ಮಿಷನ್ ತೊಗೊಂಡು ಈಗ 2 ತಿಂಗಳಾಗಿದೆ ಅಲ್ವಾ, ಹಾಗಾಗಿಬಿಟ್ಟು ಈಗ ಇತ್ತೀಚೆಗೆ ನಾನು ಸ್ವಲ್ಪ ಕಸ್ಟಮರ್ ಬ್ಲೌಸ್ಗಳು ನನಗೂ ಸಹ ಕೊಡ್ತಾ ಇದ್ದಾರೆ, ನಾನು ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬರ್ತಾ ಇದೆ ಡಿಸೈನು ಅಷ್ಟೇ. ಹಾಗಾಗಿಬಿಟ್ಟು ನನಗೆ ಗೊತ್ತಿರುವಂಥದ್ದನ್ನ ನಾನು ಶೇರ್ ಮಾಡ್ತೀನಿ. ಇನ್ನೂ ಒಂದು ಕೆಲವೊಂದುಗಳು ಮಿಸ್ಟೇಕುಗಳು ಆಗ್ತಾ ಇರ್ತವೆ, ಅದನ್ನು ನಾನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಶೇರ್ ಎಲ್ಲ ಆಗ್ತವೆ, ಹೇಗೆಲ್ಲ ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನು ಅಂತ ಹೇಳ್ತಾ ಸ್ನೇಹಿತರೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.